ನಿಮಾನ್ಸ್ ಈ ಗೋಡೆ ದಾಟಿ ಹೊಡೆದ್ರೆ ಈ ನಿಮಾನ್ಸ್ ಹಾಸ್ಪಿಟಲು. ಸೊ ವಾಯ್ಸ್ ಕೇಳಿಸ್ಕೊಳಕ್ಕೆ ಇಷ್ಟ ಇದೆ ಆಗಿಲ್ಲ. ಸೊ ಯಾವಾಗ ಮುಗಿಯುತ್ತೆ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ದಿಸ್ ಇಸ್ ಗೈಸ್ ವಾಶ್ರೂಮ್. ಐ ಥಿಂಕ್ ಮೋಸ್ಟ್ ಗೈಸ್ ಅವಳು ಕಂಡು ನೋಡಿ ಗೊತ್ತಿಲ್ಲ ಕನ್ನಡ ಬರಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅಂತೂ ಒಳ್ಳೆ ತಲೆ ಕೆಡ್ತಿದೆ. ಸರ್ಟಿಫಿಕೇಟ್ ಬೇಡ ಏನು ಬೇಡ ಅಂತ ಹೋಗಿದ್ರೆ ಆಯ್ತಿತ್ತು ಅಂತ ಅನ್ನಿಸ್ತಾ ಇದೆ ಇವಾಗ. ಇವ್ರಿಗೆಲ್ಲ ಯಾಕೆ ಅಬ್ಸೆಂಟ್ ಆಗಿದ್ದಾರೆ? ಫಸ್ಟ್ ಸ್ಯಾಟರ್ಡೆ ನಾವು ಬಂದಿರಲಿಲ್ವಲ್ಲ, 17th ಹಬ್ಬ ಆದ್ಮೇಲೆ. ಹಾಯ್, ವೆಲ್ಕಮ್ ಬ್ಯಾಕ್ ಐಶ್ವರ್ಯಾಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಅದೇನು ಅಂತ ಹೇಳಿದ್ರೆ ನಮ್ಮ ಕಾಲೇಜಿನ ಲಾಸ್ಟ್ ಡೇ ಪೋಸ್ಟಿಂಗ್. ಸೊ ಕಿದ್ವಾಯಿ ಹಾಸ್ಪಿಟಲಲ್ಲಿ. ಸೊ ಎಲ್ಲರೂ ಕೂಡ ಹ್ಯಾಪಿಯಾಗಿದ್ದೀವಿ ಲಾಸ್ಟ್ ಡೇ ಪೋಸ್ಟಿಂಗ್ ಅಂತ. ಸೊ ಲಾಸ್ಟ್ ಡೇ ಪೋಸ್ಟಿಂಗ್ ಹೇಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ, ಓಕೆನಾ? ಇಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದು ಕಿದ್ವಾಯಿ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ. ಸೊ ಈ ಹಾಸ್ಪಿಟಲಿಗೆ ವರ್ಕಿಂಗ್ ಇವತ್ತು ಲಾಸ್ಟ್ ಡೇ ಪೋಸ್ಟಿಂಗ್ಸ್. ಅಲ್ಟ್ರಾಸೌಂಡ್ ಇಲ್ಲ ಐತಲ್ಲೇ, ಇಲ್ಲ ಬರ್ತಾ ಇದ್ದೀರಿ ನೀವು. ಎಂಟ್ರೆನ್ಸ್ ಹೀಗಿದೆ ನೋಡಿ. ಹೆವಿ ಗಾಳಿ ಇದೆ ಇವತ್ತು, ಫುಲ್ ಚಳಿ ಆಗ್ತಾ ಇದೆ. ಸೊ ಇದು ರೇಡಿಯಾಲಜಿ ಬ್ಲ್ಯಾಕ್ ಅಂದರೆ ಸ್ಕ್ಯಾನಿಂಗ್ ಇರ್ತಲ್ಲ ಆ ಡಿಪಾರ್ಟ್ಮೆಂಟು. ಸೊ ಇದು ಆಪ್ರೇಷನ್ ಥಿಯೇಟರ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಬ್ಲಾಕ್. ಇಲ್ಲೇ ನಾವು ವರ್ಕ್ ಮಾಡ್ತಾ ಇರೋದು. ಸೊ ಇಲ್ಲೇ ನಾನು ವರ್ಕ್ ಮಾಡ್ತಾ ಇರೋದು. ವರ್ಕೆಲ್ಲ ಪೋಸ್ಟಿಂಗಿಗೆ ಬಂದಿರೋದು. ಸೊ ನಮ್ಮದು ಈ ಡಿಪಾರ್ಟ್ಮೆಂಟಲ್ಲಿದ್ದು. ಸೊ ಇವತ್ತಿಗೆ ಫೈನಲಿ ಎಂಡ್ ಆಗಿದೆ. ಹೇಳೆ. ಸೊ ಇದು ಎಂಟ್ರೆನ್ಸ್. ಬ್ಲಡ್ ಬ್ಯಾಂಕ್ ನಿಮಗೆ ಸಿಗುತ್ತೆ. ಬ್ಲಡ್ ಬ್ಯಾಂಕ್ ಇವತ್ತು ನಮ್ಮ ಬ್ಲಡ್ ಬ್ಯಾಂಕಿಗೆ ಹೋಗ್ತೀನೋ ಇಲ್ವೋ ಗೊತ್ತೇ ಇಲ್ಲ, ಬಟ್ ನೋಡೋಣ. ಅವಳು ಇವತ್ತು ಲಾಗ್ ಮಾಡೋದ್ರಲ್ಲಿ ಬಿಸಿ ಆಗಿದ್ದಾಳೆ ತುಂಬಾ. ಸೊ ಒಳಗಡೆ ಹೀಗಿದೆ ಕಿದ್ವಾಯಿ ಆ್ಯಂಡ್ ಚೆನ್ನಾಗಿದೆ. ಹಾಂ, ನಿಮಾನ್ಸ್ ಹಾಸ್ಪಿಟಲ್ ಕೇಳಿರ್ಬೋದಲ್ವ, ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಅದೇ ನಮ್ಮ ಹೆಂಗಾರ ಹೋದ ತಕ್ಷಣ ಬಸ್ ಸಿಗ್ತಲ್ಲ ನೋಡಿ, ನಾವಲ್ಲಿ ಕಾಣಿಸ್ತಾ ಇದ್ದೀವಿ. ನೀವು ಫ್ಲ್ಯಾಶ್ ಲೈಟ್ ಏನಾಗೈತೆ ಹೇಳ್ಬೇಕಲ್ವಾ? ಸ್ಟ್ರೈಟಾಗಿ ಹೋಗಿ ಎಲ್ಲಿದ್ದೀರವ? ಸೊ ಇದೇ ಬ್ಲಡ್ ಬ್ಯಾಂಕು. ಬ್ಲಡ್ ಬ್ಯಾಂಕಲ್ಲಿ 1 ವೀಕ್ ವರ್ಕ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಹೋಗಿ ನೆಕ್ಸ್ಟ್ ಬರೋದು. ಸೊ ಅಲ್ಲಿವರೆಗೂ ವೆಯ್ಟ್ ಆ್ಯಂಡ್ ಸಿ. ಸೊ ನೋಡಿ, ಇದೇ ನಿಮಾನ್ಸ್. ಈ ಗೋಡೆ ದಾಟಿ ಹೊಡೆದ್ರೆ ಈ ನಿಮಾನ್ಸ್ ಹಾಸ್ಪಿಟಲು. ಸೊ ವಾಯ್ಸ್ ಕೇಳಿಸ್ಕೊಳಕ್ಕೆ ಇಷ್ಟ ಇರ್ತಾರೆ ಅವಾಗವಾಗ. ಸೊ ನಮ್ಮ ಫ್ರೆಂಡ್ಸ್ ಇದು ಅವಾಗವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಂಪೌಂಡ್ ಹಾಲ್ಬಿಡೋಣ ಅಂತ ಫುಲ್ ಐಡಿಯಾ ಮಾಡಿದ್ದು. ಒಟ್ಟೆಲ್ಲ ಆಗಿಲ್ಲ. ಅವಾಗವಾಗ ಬಟ್ ಎಲ್ಲಿ ನಮ್ಮನ್ನು ತಗೋಬಿಟ್ಟು ಸೊ ಅವಾಗವಾಗ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಸೊ ಸದ್ಯಕ್ಕೆ ಇವಾಗ ಕೇಳಿಸ್ತಾ ಇಲ್ಲ. ಸೊ ನಮ್ಮ ಹಾಂ, ಇವತ್ತು ಸ್ಯಾಟರ್ಡೆ ಅಲ್ವಾ, ಶನಿವಾರ. ಸೊ ಅಷ್ಟೊಂದು ಪೇಷಂಟ್ಗಳು ಯಾರೂ ಇಲ್ಲ. ಹಾಫ್ ಡೇ ಅಲ್ಲ. ವಿದ್ಯಾ, ಹೆಂಗೆ ಲಾಸ್ಟ್ ಡೇ ಪೋಸ್ಟಿಂಗ್ ಖುಷಿ ಆಗ್ತೈತಾ ಸ್ಯಾಡಾ? ಸ್ವಲ್ಪ ಜೋರಾಗಿ ಹೇಳೆ. ಆಯ್ತು, ನಗಾಡ್ಕೊಂಡು ಹೇಳಲಿ ಈ ವೀಡು. ಹಾಂ, ಇದಕ್ಕೆ ಇದು ಅಷ್ಟೇ ಪೋಸ್ಟಿಂಗ್ ಹೇಗೆ ಅನಿಸ್ತಾ ಇದೆ ಮಹಿ? ಬೇಜಾರಾಗ್ತಿದೆ, ಖುಷಿನೂ ಚೆನ್ನಾಗಿತ್ತು ಒಂಥರ ಪೋಸ್ಟಿಂಗು. ಲಾಸ್ಟ್ ಡೇ ಎಲ್ಲರೂ ಬಂದಿದ್ದು, ಎಲ್ಲ ಪ್ರೆಸೆಂಟ್ ಆಗಿದ್ದಾರೆ. ಚಿತ್ರಶ್ರೀ ಬಂದಿಲ್ಲ, ತುಂಬ ಖುಷಿ ಆಯಿತು. ಎಲ್ಲ ಚಿತ್ರಶ್ರೀ ಬಂದಿಲ್ಲ. ತುಂಬ ನನಗೇನಾದ್ರು ಕೇಳಂಗಿದ್ರೆ ನಿಮ್ಗೆ ಹೆಂಗಿತ್ತು ಪೋಸ್ಟಿಂಗ್ ಅಂದರೆ? ಸೀರಿಯಸ್ಲಿ ನಂಗೆ ಪೋಸ್ಟಿಂಗ್ಗೆ ಇಷ್ಟ ಆಗಿಲ್ಲ. ಸೊ ಯಾವಾಗ ಮುಗೀತು ಅಂತ ನಾನು ಇಷ್ಟ ಆಗಿಲ್ಲ. ಸೊ ಯಾವಾಗ ಮುಗೀತು ಅಂತ ನಾನು ಫೈನಲಿ ಟೈಮ್ ಬಂದೇ ಬಿಡ್ತು. ಸೊ ಪೋಸ್ಟಿಂಗ್ ಎಕ್ಸ್ಪೆಕ್ಟೇಷನ್ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲೂ ಥ್ರಿಲ್ ಇರುತ್ತೆ, ಫೈನಲ್ ಇರೋದು ಇರಲ್ಲ. ಸೊ ಅಷ್ಟೇ. ಅದಕ್ಕೆ ಸೊ ಬಂದು ಪೋಸ್ಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಖುಷಿ ಆಗ್ತಿದೆ ಸ್ವಲ್ಪ, ಯಾಕಂದರೆ ಪೋಸ್ಟಿಂಗ್ ಯಾಕೆ ಖುಷಿ ಆಗುತ್ತೆ ಅಂದರೆ ಕಾಲೇಜ್ ಇರ್ತಿರ್ಲಿಲ್ಲ. ಸೊ ಇದ್ಕೊಂಡು ನಾವೇ ಬಂದು ನಾವೇ ಹೋಗ್ತಾ ಇದ್ದು. ಸೊ ಅದು ಸ್ವಲ್ಪ ಖುಷಿ ಇತ್ತು. ಸೊ ಅಷ್ಟೇ. ಸೊ ಅದರ್ವೈಸ್ ನಥಿಂಗ್ ಗುಡ್, ನಥಿಂಗ್ ಬ್ಯಾಡ್. ಓಕೆ,
ಅಲ್ಲ ವಿದ್ಯಾ ಹೇಳ್ತಾಳೆ ಕೇಳ ಅಂತ ಗೊತ್ತಿಲ್ಲ. ಏಯ್ ಬಾಯಿಸ್ಕೊಂಡು ಬೋರ್ ಯಾಕನ ಬಂದ ಅಂತ ಡೈಲಿ ಅನಿಸ್ತಿತ್ತು. ಯಾಕನ್ನ ಬನ್ನಿ ಅಂತ ಡೈಲಿ ಅನಿಸ್ತಾ ಇತ್ತು. ಏನೋ ಇವತ್ತು ಲಾಸ್ಟ್ ಡೇ ಚೆನ್ನಾಗಿ ಎಂಜಾಯ್ ಮಾಡುವ. ಬೇಗ ಬೇಗ ಮನೆಗೆ ಹೋಗ್ತೀವಿ. ಮನೆ ಬಿಟ್ಟರೆ ಬೇಗ ಜ್ಞಾಪ ಏನು ಬರಲ್ಲ ಒಂದು 12ವರೆಗೆ ಬರ್ತಾಳೆ ಊಟಕ್ಕೆ. 1 ಗಂಟೆಗೆ ಟೈಮ್ ಇರೋದು, 12ವರೆಗೆ ಬಂದಿರ್ತಾರೆ. ಇವಳು 11ವರೆಗೆ ಬಂದಿರ್ತಾರೆ. ನಿಮಗೆ ವಾಶ್ರೂಮ್ ಕೂಡ ತೋರಿಸ್ಬಿಡ್ತೀನಿ. ಸೊ ದಿಸ್ ಇಸ್ ಲೇಡೀಸ್ ವಾಶ್ರೂಮ್. ಸೊ ತುಂಬಾ ಚೆಂದ ಇದೆ ಅಲ್ಲ, ವಾಶ್ ಮಾಡಿ. ದಿಸ್ ಇಸ್ ಗೈಸ್ ವಾಶ್ರೂಮ್. ಐ ಥಿಂಕ್ ಮೋಸ್ಟ್ ನಮಗೆ ಇಷ್ಟ ಆದ ಪ್ಲೇಸಲ್ಲಿ ಇದೆ ವಾಶ್ರೂಮ್ ಅಂದ್ಕೊಂಡು ಟೈಮ್ ಇಲ್ಲೇ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದಿದ್ದು. ಸೊ ಮಿರರ್ ಮುಂದೆ ನಿಂತ್ಕೊಂಡು ಬಾಯ್. ಇಷ್ಟು ಒಳಗಡೆ ಎಂಟರ್ ಆಗಿದ್ದೀವಿ. ಸೊ ಇದು ಸ್ಲೈಡ್ ಬರಿತಾ ಇದ್ದಾರೆ. ಸ್ವಲ್ಪ ನಮ್ಮ ಮನಸ್ಸಾಗ ಆರಾಮಾಗ್ಬಿಟ್ಟವಳು ನಮ್ಮ ಮೇಲೆ. ಸೊ ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿಗೆ ಗೊತ್ತಿಲ್ಲ. ಪೋಸ್ಟಿಂಗ್ ಇಷ್ಟ ಆಯ್ತಾ ಇಷ್ಟ ಆಗಿಲ್ಲ ಹೇಳು, ಜೋರಾಗಿ ಬೊಗಳು. ಹೇಳ, ನಾವೆಲ್ಲ ಹೇಳಿದ್ದೀವಿ, ಇದ್ದಿನ ಕೈಲೂ ಬಿಡ್ಸಿಲ್ಲ ಹೇಳ್ತಿದ್ದೀವಿ. ಹೇಳು, ಚೆನ್ನಾಯ್ತಾ? ಈಗ ಖುಷಿ ಆಗ್ತೈತಾ ಸ್ಯಾಡ್ ಬೇಜಾರಾಗ್ತಿದ್ಯಾ? ಪೋಸ್ಟಿ ಮುಗಿತಾ ಇದೆ ಅಂತ ಏನು ಅನಿಸ್ತಿಲ್ಲ? ಇವಳು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾಳೆ. ಇವಾಗ ನಾವು ಇಲ್ಲಿ ಎಸೆನ ಜವಳಿ ತಗೊಳ್ಳೋಣ. ಸ್ವಲ್ಪ ಜನ ಎತ್ತಿಕೊಂಡು ನನ್ನ ಟಣ್ಣದಿನ ನೀನು ಸ್ವಲ್ಪ ತಗೋ. ನೋಡಿ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಅವಳು ಸ್ವಲ್ಪ ಜೊಬಿಗೆ, ನಾವು ಸ್ವಲ್ಪ ಜೊಬಿಗೆ ತಗೊಳ್ಳೆ. ಇನ್ನೊಂದು ಸ್ವಲ್ಪ ಹಾಕೋ. ಸೊ ನಾನು ಸ್ವಲ್ಪ ಎತ್ತಾಕೊಂಡಿದ್ದೀನಿ. ಮನಸ ಪೋಸ್ಟಿಂಗ್ ಹೆಂಗಿತ್ತು? ಹೇಗಿತ್ತು ಪೋಸ್ಟಿಂಗ್? ಸ್ವಲ್ಪ ಜೋರಾಗಿ ಹೇಳು. ಚೆನ್ನಾಗಿತ್ತು. ಇಷ್ಟ ಆಯ್ತಾ ಇಷ್ಟ ಆಗಿರಲಿಲ್ಲ ಪೋಸ್ಟಿಂಗ್? 1 ಮಂತ್. ಓಕೆ ಪೋಸ್ಟಿಂಗ್ ಮುಗಿತಾ ಇದ್ದು ಖುಷಿನಾ ಸ್ಯಾಡ್ನೆಸ್ಸಾ? ಕಾಲೇಜಿಗೆ ಹೋಗ್ಬೇಕಲ್ಲ. ನಾವಿವಾಗ ವೆಯ್ಟ್ ಮಾಡ್ತಾ ಇದ್ದೀವಿ, ಸರ್ಟಿಫಿಕೇಟ್ ಕೊಡ್ತಾರಂತೆ. ರಂಜಿನಾ, ಹೌ ಇಸ್ ಪೋಸ್ಟಿಂಗ್? It's not good. I don't like. Hey, please remove your mask. I like, but not so much. Okay. ಸೊ ಪೋಸ್ಟಿಂಗ್ ನಮ್ಮ ರಿಂಚಿನ್ಗೂ ಕೂಡ ಇಷ್ಟ ಆಗಿಲ್ಲ. Posting was not good. I don't like the posting. Yes, we also. To subscribe, I choose channel. Okay. Say loudly, yaar. Subscribe, I choose channel. Say something. Posting. Posting, it was good. It's good. I don't like the posting. Sharmila. Huh? Good. Wait. Let's sing. Remove your mask. Sing. It was good. But I don't like the posting. Sharmila. She's so busy. Manas. Aksa. Malayali kutti ಇವಳು. It's good. It's good. Remove your mask. No. Remove it. It's okay. Remove. ಇದ್ದೆ. ಬೋರ್ ಅಷ್ಟೊಂದು ಇಂಟ್ರೆಸ್ಟ್ ಅನ್ನಿಸ್ತಿಲ್ಲ. ಹೊಟ್ಟೆ ಹಸಿದಷ್ಟು ಮನೆಗೆ ಹೋಗ್ಬೇಕು. ಇವಳು ಹೊಟ್ಟೆ ಹಸಿತೈತಂತೆ. ಪೋಸ್ಟಿಂಗ್ ಇಷ್ಟ ಆಯ್ತಾ ಇಷ್ಟ ಆಗಿಲ್ವಾ? ಏನೋ ಒಂದು ಮುಗೀತು ಸದ್ಯಕ್ಕೆ, ದೇವ್ರ ದಯೆ ಎಲ್ಲ ನಮ್ಮ ಅಪ್ಪನ ಪಾದಕ್ಕೆ. ವೇಟ್, ನಮ್ಮ ಪಿಸ್ಟಿ ಟೀಚರ್ ಶರ್ಮಾ. ಪಿಸ್ಟಿ, ಹೌ ಇಸ್ ಪೋಸ್ಟಿಂಗ್? ನೈಸಾ? ಯು ಲೈಕ್ ಇಟಾ? ಚೆನ್ನಾಗಿತ್ತು. ಗುಡ್, ಲೈಕ್ ಓಕೆ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದೀವಿ ಸರ್ಟಿಫಿಕೇಟ್ಗೋಸ್ಕರ. ಇವಾಗ ಲಂಚ್ ಟೈಮ್, ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮನೆಗೆ ಹೋಗೋಷ್ಟಕ್ಕೆ ಟೈಮ್ ಆಗುತ್ತೆ. ಹಾಂ, ನನಗಂತೂ ಖುಷಿ ಆಯಿತು ಪೋಸ್ಟಿಂಗ್ ಮುಗ್ದಿದ್ದು. ಫೈನಲಾಗಿ ಸರ್ಟಿಫಿಕೇಟ್ ಇಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಖುಷಿ ಒಂಥರ, ಒಂದು ಕಡೆ ಬೇಜಾರು, ಬಟ್ ತುಂಬಾ ಖುಷಿ ಇದೆ ಪೋಸ್ಟಿಂಗ್ ಮುಗ್ದಿದ್ದು ಒಂದು ಕಡೆ. ಓಕೆನಾ? ನಮಗಂತೂ ಕಾದಿ ಸಾಕಾಯಿತು. ಫೈನಲ್ ಇನ್ನೂ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಸುತ್ತೋಗಿದ್ವಿ. ಇವರೆಲ್ಲ ವೆಯ್ಟ್ ಮಾಡಿ ಸಾಕಾಯಿತು. ಇನ್ನೂ ಫೈನಲಿ ಸರ್ಟಿಫಿಕೇಟ್ ಬಂದಿಲ್ಲ. ಟೈಮ್ ಕಿತ್ನಾ?
अरे टाइम बोला यार 2:31 ವಿ ಆರ್ ವೇಟಿಂಗ್ 2 ಅವರ್ಸ್ 2 ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೀವಿ. ಇನ್ನೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಲ್ವಾ ರಿಂಚಿನ್? सर्टिफिकेट एडिटिंग के ಲುಕಶ್ರೀ ಐಸ್ ಅವಳು ಕಣ್ಣು ನೋಡಿ ಬಾಯ್ಲಿ. ಹಾಂ, ಸೊ ವಿ ಆರ್ ವೇಟಿಂಗ್ ಆಲ್ ಮಾರ್ನಿಂಗ್. ವಾಟ್? She's not 1 o'clock we are waiting. Now it's 2 o'clock. ನಾವೇ 1 ಗಂಟೆಯಿಂದ ವೇಟ್ ಮಾಡ್ತಿದ್ದೀವಿ. 2 ಗಂಟೆ ಆಗಿದೆ ಇನ್ನೂ. ಯು ನೋ ಎನಿಥಿಂಗ್ ಅಬೌಟ್ ಒನ್ ವರ್ಡ್ ಕನ್ನಡ? ಊಟ ಆಯ್ತಾ? ಊಟ ಆಯ್ತಾ? Christy, I will ask. Christy, say anything one. Kannada. Anything one word. कैसा है बोलने से ಏನ್ ಮಾಡ್ತಿದ್ದೀರಾ? ಸೂಪರ್ ಸೂಪರ್. ದಟ್ಸ್ ಗುಡ್. ಏನು ಮಾಡ್ತಿದ್ದೀರಾ? ವಾಟ್ ಆರ್ ಯು ಡೂಯಿಂಗ್? ನೋಡಿ ಏನು ಚಂದ ಕನ್ನಡ ಕಲಿಸ್ತಿದ್ದೀವಿ. और क्या है? What's your name? Name is ಹೇಳಿ. ಹೆಸರೇನು? ಹೆಸರೇನು? ನಿಮ್ಮ ಹೆಸರೇನು? ಶರ್ಮಿಳಾ? Something about ಸಮಥಿಂಗ್ ಅಬೌಟ್ ಎನಿ ಒನ್ ಥಿಂಗ್ ಕನ್ನಡ. ಗೊತ್ತಿಲ್ಲ. Our college also. Manda college. ಗೊತ್ತಿಲ್ಲ. ಕನ್ನಡ ಬರಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಕನ್ನಡ ಬರಲ್ವಂತೆ ಅವಳಿಗೆ. ಸೊ ಇನ್ ಓನ್ಲಿ 2 months ಇದೆ ಕಾಲೇಜು. ನಾವೆಲ್ಲ ದೂರ ಆಗೋಯ್ತೀವಿ. ಎಲ್ಲರೂ ಕೂಡ ಬೈಸ್ಕೊಂಡು ಕೂತಿದ್ದೀವಿ. ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಕ್ವಶನ್ಸ್ ಕೇಳಿದ್ರು, ಕ್ವಶನ್ಸಿಗೆ ಆನ್ಸರ್ ಮಾಡಿಲ್ಲ ನಾವು. ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಅಟೆಂಡೆನ್ಸು ಕಿದ್ವಾಯ್ ಕಡೆಯಿಂದ ಹಾಸ್ಪಿಟಲ್ ಕಡೆಯಿಂದ ಹಾಕ್ಬೇಕಿತ್ತಂತೆ. ಸೊ ನಾವೇ ಅಟೆಂಡೆನ್ಸ್ ಹಾಕ್ಕೊಂಡಿದ್ದು. ಸೊ ನಮ್ಗೆ ಯಾರು ಇನ್ಫಾರ್ಮ್ ಮಾಡಿರಲಿಲ್ಲ. ಸೊ ನಿಮ್ಮ ಸೋಮವಾರನೂ ಬನ್ನಿ, ಜೊತೆಗೆ ನಿಮ್ಮ ಕ್ಲಾಸ್ ಕೋಆರ್ಡಿನೇಟರ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನೀವು ಬನ್ನಿ, ನಿಮ್ಮ ಜೊತೆಗೆ ನಿಮ್ಮ ಕ್ಲಾಸ್ ಕೋಆರ್ಡಿನೇಟರ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಸೋಮವಾರ ಏನಾಗುತ್ತೋ. ಸರ್ಟಿಫಿಕೇಟ್ ಬೇಡ, ಏನು ಬೇಡ ಅಂತ ಹೋಗಿದ್ರೆ ಆಯ್ತಿತ್ತು ಅಂತ ಅನ್ನಿಸ್ತಾ ಇದೆ ಇವಾಗ. Who are absent? How you know they are absent? One day absent and they are coming. So sometimes you told. I told already, ma'am. Everyone was present. I told ma'am also, sir also. I told them like that. And sir they show me that. ಇವ್ರಿಗೆಲ್ಲ ಯಾಕೆ absent ಆಗಿದ್ದಾರೆ? Everyone can be present. ಫಸ್ಟ್ ಸ್ಯಾಟರ್ಡೆ ನಾವು ಬಂದಿರಲಿಲ್ವಲ್ಲ 17th ಹಬ್ಬ ಆದ್ಮೇಲೆ. Everyone present now. Makan is injured. Everyone will be present like that. She was saying. ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮನೆಗೆ ಬಂದು ಮನಿಕ ಹೊಟ್ಟಿದೆ. ಇವಾಗ ಎತ್ತಿ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲೇನೂ ಆಗಿಲ್ಲ. ಸೊ ಡಿಸ್ಕಸ್ ಎಲ್ಲ ಮಾಡ್ದು. ಪ್ರೆಸೆಂಟ್ ಅಟೆಂಡೆನ್ಸ್ ಯಾರೂ ಹಾಕಿಲ್ಲ. ಸೊ ನಮ್ಮ ಕಾಲೇಜಲ್ಲಿ ಕಿದ್ವಾಯ್ ಕಡೆಯಿಂದ ಅಂತ ಹೇಳಿದ್ರು. ಸೊ ಏನೇನೋ ಡಿಸ್ಕಸ್ಸಿಂಗ್ ಆಯಿತು. ಸೋಮವಾರ ಮತ್ತೆ ನಿಮ್ಮ ಕ್ಲಾಸ್ ಟೀಚರ್ ಜೊತೆ ಬನ್ನಿ ಅಂತ ಹೇಳಿದ್ದಾರೆ. ಈ ಸೋಮವಾರ ಅಂತ ಹೇಳಿದ್ದಾರೆ. ಏನು ಸೋಮವಾರ ಹೋಗಬೇಕೋ ಇಲ್ವಾ ಗೊತ್ತಿಲ್ಲ. ಮೇ ಬಿ ಕ್ಲಾಸ್ ಸಿಯರ್ನ ಕರ್ಕೊಂಡು ಹೋಗ್ಬೋದು, ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬಾಯ್. ಲವ್ ಯು ಆಲ್.